ಹಲೋ ಮಲ್ನಾಡು. ಈ ವಿಡಿಯೋ ನೋಡೋ ದೇವರುಗಳಿಗೆ ನಮಸ್ಕಾರ. ಇವತ್ತು ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಎಲ್ಲಿಗಲ್ಲ, ಪತ್ರೊಡೆ ಕುಯ್ಕು ಬರೋಣ ಅಂತ ಹೊರಟಿತ್ತು. ತಿನ್ಬೇಕು ಪತ್ರೊಡೆ ಒಂದಿನಾದ್ರು ಮಾಡಬೇಕು ಅಂದರೆ ಆಗಲೇ ಇಲ್ಲ. ಅದು ಇದು ಅಂತ ಕೆಲಸನೇ ಸರಿಯಾಯ್ತು. ಮನೆ ಬದಿ ಹೋಗೋ ಆಗ್ಲ ಅನ್ನಿ ಆಚೆ ಹೋಗೋಣ ಅಂದರೆ ಈ ಮಳೆಗಾಲ ಬಿಡಲ್ಲ. ಹಾಗೆ ಹೋಗ್ತಾ ಇದ್ದೆ ನೋಡಿ, ನಮ್ಮೂರಲ್ಲಿ ಮುರಾರ್ಜಿ ಶಾಲೆ ಆಗ್ತದೆ ಅಂತ ಹೇಳಿ ಹಾಸ್ಟೆಲ್ ಶಾಲೆ ಆಗ್ತದೆ ಅಂತ ಹೇಳ್ತಾರೆ. ಹಂಗಾಗಿ ಒಂದು 10 ಎಕರೆಲಿ ಸರ್ಕಾರದವ್ರು ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಕೊಡ್ತಾ ಇದ್ದಾರೆ. ಅಂತೂ ಇಂತೂ ನಮ್ಮ ಹಡ್ಡಿ ಬಂದೇ ಬಿಟ್ಟು, ನಮ್ಮ ಹಡ್ಡಿಲಿ ಒಂದು 4 ಸಿಕ್ಕಿದ್ರು ಸಾಕು ಅಂತ ಹೇಳಿ ಸೀದಾ ಬಂದು ಇನ್ನೇನು ಕೈ ಚೀಲ ಹಿಡ್ಕೊಂಡಿದ್ದು ಹಡ್ಡೆ ಒಳಗೆ ಹೊರಟಿದ್ದೆ. ನೋಡೋಣ ಎಲ್ಲಾರು ಒಂದು 4 ಎಲ್ಲೇನಾರು ಸಿಗ್ತಾವ ಅಂತ. ಒಳಗಡೆ ಹೋಗಕ್ಕೆ ಸ್ವಲ್ಪ ಹೆದರಿಕಾತು. ಎಂತ ಗೊತ್ತಾ, ಮಳೆ ಬಂದಿದ್ದು ಹೊರತಕ್ಕೆ ಹಳೆ ಮರದ ಕೊಂಬೆ ಎಲ್ಲ ನೀರು ಕುಡ್ದು ಅಲ್ಲಲ್ಲೇ ನೇತಾಡ್ತಾ ಇತ್ತು. ಎಲ್ಲಾರು ನಾ ಹೋಗೋ ಸತಿಗೆ ಎಲ್ಲಾರು ಒಂಚೂರು ಹೊಂದಾಡಿ ಮಂಡೆ ಗಿಂಡೆ ಮೇಲೆ ಬಿದ್ದರೆ ಕತೆ ಅಂತದ. ಕತೆ ಅಂತಿಲ್ಲ, ಮುಂದಿನ ವರ್ಷ ಮಾಲೈಕ್ ನಾನೇ ಕಾಗಿ ಅಷ್ಟೇ. ಮತ್ತೆ ಅಂತದ್ದು ಇಲ್ಲ, ಅಷ್ಟೇ ಆಗೋದು. ಮತ್ತೆ ಹೊಲಸಿನ ಮರದಲ್ಲಿ ಹೊಲಸಿನಕಾಯಿ ಎಲ್ಲ ಇರಲ್ಲ, ಮಂಗಕ್ಕೆ ಪಾಲಾಗಿದ್ವಾ? ಎಂತ ಇಲ್ಲ, ಹೆಗಲಳ್ಬಿ ಅದಾವಂತ ಆಚೀಚಿ ನೋಡಿದೆ, ಎಂತ ಇಲ್ಲ. ಒಂದಷ್ಟು ಹುತ್ತ ಕಂಡು ಬಿಟ್ರೆ ಹೆಗಲಳ್ಬಿ ಕಾಣಲ್ಲ. ಹುತ್ತ ಇದ್ದಲ್ಲೆಲ್ಲ ಜಾಸ್ತಿ ಅಂತಾರೆ. ಹಂಗೆ ಹುಡುಕ್ತಾ ಮುಂದೋದ್ರು ಎಲ್ಲಿ ನೋಡಿದ್ರು ಇಲ್ಲ, ಒಂದೇ ಒಂದು ಮರಗೆಸ ಇಲ್ಲ ನೋಡಿ. ಆಮೇಲೆ ಹಾಗೆ ಸ್ವಲ್ಪ ಮುಂದೋದ್ಮೇಲೆ 1-2 ಮರಗೆಸನೆಲ್ಲ ಕಂಡು ಸಾಕಪ್ಪಯ್ಯ ದೇವ್ರೆ ಸಿಕ್ತಲ್ಲ ಅಂತೂ ಇಂತೂ. ಹಿಂಗಿದ್ದೆ ಒಂದು ಹೊತ್ತು ಅಂತ, ಅದು 1-2 ಸಿಕ್ಕರೆ ಸಾಕು ಅಂತ. ಈಗ 2 ಸಿಕ್ಕಿದ್ಮೇಲೆ 10 ಸಿಕ್ಕಲಿ ಅಂತ, 10 ಸಿಕ್ಕಿದ್ಮೇಲೆ 20 ಸಿಕ್ಕಲಿ ಅಂತ. ಎಲ್ಲ ಭಾರಿ ಏನು ದೊಡ್ಡವೇನಲ್ಲ, ಎಲ್ಲ ಸಣ್ಣ ಹಂಗ ಹೇಳ್ತಾವು ಸಿಕ್ಕಿದ್ದು. ಇನ್ನೇನು ಮಾಡೋಣ, ವಿಧಿ ಇಲ್ಲಲ್ಲ ಅಂತ ಹೇಳಿ ಹಾಗೆ ಕುಯ್ಕೊಂಡಿದ್ದು. ಎಲ್ಲ ಕಡೆ ನೋಡಿದ್ರೆ ಒಂದಷ್ಟು ಮರ ಎಲ್ಲ ಕೊಳ್ತು ಬಿದ್ದಿದ್ದು. ಮಳೆ ಅಂದ್ರೆ ಭಾರಿ ಮಳೆ ಬಂತು ಮಾತ್ರ. ಈಗ 1-2 ತಿಂಗಳಿಂದ ಯಮನ್ ಮಳೆ ಹೊಡೆದಿತ್ತು. ಹಾಗಾಗಿ ಹಡ್ಡಿಲಿದ್ದವು ಒಂದಷ್ಟು ಕಟ್ಟಿಗೆ ಎಲ್ಲ ಉದುರು ಬಿದ್ದಿದ್ದು, ಕೆಲವೊಂದು ಮೇಲೆ ಸಿಕ್ಕು ಬಿದ್ದಿದ್ದು, ಕೊಂಬಾಗಿದ್ದು. ಎಲ್ಲಿ ನನಗೆ ಅದೇ ಹೆದರಿಕೆ, ಎಲ್ಲಿ ಮಂಡೆ ಗಿಂಡೆ ಮೇಲೆ ಬೀಳ್ತದೇನೋ ಅಂತ. ಎಲ್ಲ ಕುಯ್ದಾದ್ಮೇಲೆ ಹಂಗಾರೆ ಈ ಕಡೆ ಎಲ್ಲ ರದಿಯ ನೋಡೋಣ ಅಂತ ಬಂದೆ. ಹಾಗೆ ಕಲ್ಲೊಳ್ಬಿ ಎಲ್ಲರೂ ಸಿಗ್ತಾವ, ಹೆಗಲೊಳ್ಬಿ ಎಲ್ಲರೂ ಸಿಕ್ಕರು ಆಯ್ತು ಅಂತ ಹೇಳಿ ಹುಡ್ಕೋಣ ಅಂತ ಬಂದೆ. ಮೊನ್ನೆ ಅಷ್ಟೇ ಗುಡ್ಗಿತ್ ಸಿಗ್ತದ ನೋಡೋಣ ಅಂತ ಬಂದೆ. ಗೆಸಿಗೇನು ಬರ ಎಣ್ಣೆ ಇರಲ್ಲ, ಆದರೆ ಏನು ಮಾಡೋದು, ನನ್ನ ಕೈಗೆ ಮಾತ್ರ ಸಿಕ್ಕೋಗಿಲ್ಲ. ಎಲ್ಲ ಮರದ ಮೇಲೆ ಬಿಟ್ಟಿದ್ದು. ಈ ದೋಟಿ ಬೇರೆ ತಗೊಂಡು ಹೋಗಿಲ್ಲ, ಎಂತ ಮಾಡೋದು? ಈ ಮಳೆಗಾಲದಲ್ಲಿ ಆ ಜಾರ ಮರ ಹೊತ್ತಕತ್ತದ. ಹೊತ್ತಿ ಮರಗಿರ ಹೊತ್ತಿಗಿತ್ತಿ ಎಲ್ಲರೂ ಬೀದ್ ಗಂಟೆ ಮುರ್ಕೊಂಡ್ರೆ ಆಮೇಲೆ ನೋಡೋರೆ ಯಾರು ನಮ್ಮನ್ನ ಅಂತ ಹೇಳಿ ಹಾಗೆ ಸುಮ್ಮನೆ ಮುಂದೋದೆ. ಹಂಗಾರೆ ನೋಡೋಣ, ನಮ್ದು ಇನ್ನೊಂದು ತೋಟ ತಲೆಯಲ್ಲಿಲ್ಲ ರದಿಯ ಅಂತ ಅಲ್ಲಿ ನೋಡ್ತೀನಿ, ಅಲ್ಲೊಂದು 2-3 ಎಲೆ ಸಿಕ್ಕಿದು. ಹಾಗೆ ನೋಡೋಣ ಅಂತ ಮೇಲೆ ನೋಡ್ತೀನಿ, ಮರದ ಮೇಲೆ ಭಾರಿ ಇದ್ದು ಕಂಡ್ರೆ ಒಂದು 20 ಎಲೆ ಘನಘನವಿದ್ದು. ಈಚಿ ನೋಡಿದೆ, ಎಂಥದ್ದು ಸಿಕ್ಕಲ್ಲ. ಹಾಗೆ ನಾನು ಇದು ಮಾಡಿದೆ, ಕೈ ಚೀಲ ಕೆಳಗಿಟ್ಟು ಅಲ್ಲೇ ಒಂದು ದೋಟಿ ಬಿದ್ದಿತ್ತು. ದೋಟಿ ಅಂದ್ರೆ ಈ ಮರದ ಕೊಂಬೆ ಅದು ಲಡ್ಡಾಗಿ ಹೋಗಿತ್ತು. ಇನ್ನೆಂತ ಮಾಡೋದು, ಮತ್ತು ಮನೆಗೆ ಹೋಗೋಕ್ಕಾಗಲ್ಲ ಅಂದೆ. ಆ ದೋಟಿ ಹಿಡ್ಕೊಂಡೆ 1-2 ಹಿಡ್ಕಿ ಕೊಟ್ಟೆ. ಭಾರಿ ಕಷ್ಟ ಆತ್ ಮರ್ರ, ಸಾಯ್ಲಿ. ಅದ್ರ ಮಧ್ಯೆ ನಮ್ಮಲ್ದೆ ನಾನು ಒಮ್ಮೆಕೊಂದೊಂದು ಫೋನು. ಒಮ್ಮೆಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಮರ್ರ, ಅವಳದೊಂದು ಪುರ್ಸೋತಿಲ್ಲದೆ ಫೋನು. ಪುಣ್ಯದ ಗಿತಿ ತಡಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇಟ್ಟು, ಆಮೇಲೆ 1-2 ಸರಿ ಇರ್ಕದೆ ಒಂದು 4 ಎಲೆ ಬಿದ್ದು. ಭಾರಿ ಏನು ಸಿಕ್ಕಲ್ಲ, ಒಂದು 4-5 ಎಲೆ ಸಿಕ್ಕೋದು ಅನ್ನಿ. ಇನ್ನೆಂತ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನೇ ಹೆರ್ಕೆ ಇನ್ನು ಗದ್ದೆ ಹತ್ರ ಹೋಗೋಣ ಅಂತ ಹೋದೆ. ಅಲ್ಲೆಲ್ಲ ಸಿಗ್ತಾವ ಅಂತ. ಅದು ಬೇರೆ ದೋಟಿ ಹಿಡ್ಕೊಂಡಿದ್ದ, ಮಣ್ಣು ಬೇರೆ ಇತ್ತು. ಹಾಗೆ ಹಳ್ಳದಲ್ಲಿ ನೀರು ಹರಿತಿತ್ತು, ಕೈಕಾಲೆಲ್ಲ ಚೂರು ನೀಟಾಗಿ ತೊಳ್ಕೊಂಡೆ. ನೀರಂದರೆ ಬಂಗಾರ ಥರ ಇತ್ತು ಮರ್ರ. ಎಂತಕ್ಕೋ ಈ ಸರಿ ಮಳೆ ಬೇರೆ ಸ್ವಲ್ಪ ಕಮ್ಮಿನೇ, ಅಂದರೆ ಇಷ್ಟು ವರ್ಷ ಹೊರದಂಗೆ ನೀರಿಲ್ಲ. ಅಲ್ಲೇ ಪಕ್ಕದಲ್ಲಿ ಮರದಲ್ಲಿ ನೋಡ್ತೀನಿ, ನನ್ನ ಅದೃಷ್ಟಕ್ಕೆ ಒಂದು 20 ಎಲೆ ಸಿಕ್ಬೇಕಾ? ಸಾಕು, ಇನ್ನೆಂತ ಮಾಡೋದು ಅಂತ ಹೇಳಿ ಅವನು ಎಲ್ಲ ಕಿತ್ಕೊಂಡು ಆಮೇಲೆಲ್ಲ ಒಂಚೂರು ಮೇಲೆ ನೋಡ್ತೀನಿ, ಆ ಮರದ ಮೇಲಿತ್ತು. ಇನ್ನೆಂತ ಮಾಡೋದು ದೇವ್ರೆ ಅಂತ ಹೇಳಿದೆ. ಹಿಂಗೆ ಈಗ ನಮ್ಮನೆಯವ್ರು ಬಂದರೆ ಕುಯ್ಕೊಡ್ಬೋದಿತ್ತು ಅಂತ ಹೇಳಿ ಅವ್ರಿಗೊಂದು ಫೋನ್ ಹಾಕಿದೆ. ಫೋನ್ ಹಾಕಿ ಚೀಲದ ಕಡೆ ನೋಡ್ತೀನಿ, ಚೀಲ ಒಂದು 3/4 ಚೀಲ ಆಗಿತ್ತು. ಸಾಕು, ಅದ್ಲಾಗ ಮನೆಗೆ ಹೋಗೋಣ ಅಂತ ಹೊರಟಿನಿ. ಅಷ್ಟೊತ್ತಿಗೆ ನಮ್ಮನೆಯವ್ರ ಕಣ್ಣಾಗ ಆಯ್ತು. ಹಂಗಾರೆ ಬನ್ನಿ ಮರ, ಇಲ್ಲೊಂದು 2 ಎಲೆ ಅದಾವೆ ಕುಯ್ಕೊಡಿ ಅಂತ ಕೇಳಿದೆ. ಹಾಗೆ ಬಂದರು. ಟುಷ್ ಹೊಡೆದಂಗೆ ಮಳೆ ಹೊಡೆದಿರಲಿಲ್ಲ, ಹಾಗಾಗಿ ನೀರು ಸ್ವಲ್ಪ ಕಮ್ಮಿನೇ. ಎಂತಕ್ಕಂದ್ರೆ ನಮ್ಮವೆಲ್ಲ ಕಂಪದ ಗದ್ದೆ ಅಲ್ಲ, ನೀರು ಇರಲೇಬೇಕು, ಇಲ್ಲಾಂದರೆ ಗದ್ದೆ ನೊಟ್ಟಿಗಿಟ್ಟಿ ಮಾಡೋಕ್ಕಾಗೋದಿಲ್ಲ ಮರ.
ಎಲ್ಲ ಇದ್ದಾವೆಲ್ಲ ಸಣ್ಣ ಸಣ್ಣ ಇಟ್ಟಿಟ್ಟು ಎಂಬಳೆ ಇದ್ದು ಅವೆಲ್ಲ ಬೇಡ ಅಂತ ಹೇಳಿ ಮುಂದೋದೆ. ಹಂಗಾರೆ ನೋಡೋಣ ನಮ್ಮನೆಯವ್ರು ಬಂದ್ರಲ್ಲ, ಮರದ ಮೇಲೆ ಇದ್ದ ಒಂದು 4 ಎಲೆನಾರು ಕಿತ್ಕೊಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ, ಮನೆ ಕಡೆ ಹೋಗೋಣ ಅಂತ. ಪತ್ರೊಡೆ ಎಲ್ಲ ಆಷಾಢದ ಒಳಗಡೆ ತಿನ್ಬೇಕು ಅಂತಾರೆ. ಒಂದ್ಸರಿನಾರು ತಿಂದರೆ ಹೊಟ್ಟೆ ಒಳಗೆ ಕೂದಲೆಲ್ಲ ಇರ್ತದೆ, ಅವೆಲ್ಲ ಹೋಗ್ತಾವಂತ ನೋಡಿ. ಹಂಗಂತ ನಮ್ಮ ಅತ್ತೆ ಅಜ್ಜಿಯರೆಲ್ಲ ಹೇಳೋರು. ಆಷಾಢ ಮುಗಿದ್ರೊಳಗೆ ಪತ್ರೊಡೆ ಒಂದ್ಸರಿನಾರು ಮಾಡ್ಕೊ ತಿನ್ಬೇಕು ಅಂತ ನಮ್ಮ ಹಳ್ಳಿ ಕಡೆ ವಾಡಿಕೆ. ಅದಾದ್ಮೇಲೆ ಮಾಡ್ಕೊ ತಿನ್ಬಾರ್ದು ಅಂತೇನಿಲ್ಲ, ಮಾಡ್ಕೊ ತಿನ್ಬೋದು. ಇದು ಕೆಸಿನ ಸೊಪ್ಪಿನ ಜಾತಿ ಸೇರಿದವು ಈ ಪತ್ರೊಡೆ. ಹಾಗಾಗಿ ಸ್ವಲ್ಪ ಬಲ್ತಾದ್ಮೇಲೆ ಇವು ಬಾಯಿ ತುರ್ಕೆ, ಅದಕ್ಕೆ ಸರಿಯಾಗಿ ಉಪ್ಪು ಖಾರ ಹುಳಿ ಬಿದ್ದರೆ ಸ್ವಲ್ಪ ಅಡ್ಡಿಲ್ಲ. ಹಾಗಾಗಿ ಮಾಡಬಾರ್ದು ಅದಾದಮೇಲೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಕಣ್ಣಾಗತ್ತು, ಪುಣ್ಯಾತ್ಮ ಬನ್ನಿ ಇಲ್ಲಿ 1-2 ಎಲೆ ಕಿತ್ಕೊಡಿ ಅಂದೆ. ಇಲ್ಲೆಲ್ಲ ಆಗೋದಿಲ್ಲ ಅಂದರು. ಆಗೋದಿಲ್ಲ ಏನು ತೊಂದ್ರೆ ಇಲ್ಲ, 1-2 ಎಲೆ ಕಿತ್ಕೊಡಿ ಮರ, ಪತ್ರೊಡೆ ಮಾಡೋಣ ಅಂತ ಹೇಳಿದೆ. ಹಾಗೆ ಮರ ಹತ್ತು ಒಂದು 4 ಎಲೆ ಇದ್ದವು ಕಿತ್ಕೊಟ್ರು. ಅದು ಈ ಮಳೆಗೆಲ್ಲ ಯಾರ್ತದಲ್ರಿ ಮರ, ಹಾಗಾಗಿ ಮಳೆಗಾಲದಲ್ಲೆಲ್ಲ ಮರ ಹತ್ಸೋಕ್ಕೂ ಹೆದರಿಕತ್ತದೆ. ಸರಿ ಅಂತ ಹೇಳಿ ಇನ್ನು ಕಿತ್ತಾತಲ್ಲ ಸಾಕು, ಇನ್ನು ಮನೇಲಿ ಒಂದು 4 ಎಲೆ ಅದಾವೆ ಅದನ್ನು ಕಿತ್ಕೊ ಬರೋದು ಅಂತ ಹೇಳಿ ಮನೆ ಕಡೆ ಹೊರಟು. ಮನೆಗೆಲ್ಲ ಬಂದು ನೋಡ್ತೀನಿ, ಮನೆ ಕಡೆ ಆಗಲೇ ಮಳೆ ಶುರು ಆಗಿತ್ತು. ಯಾವ ದೇವ್ರೆ ಈ ಮಳೆ ಶುರು ಆಯ್ತಲ್ಲ ಅಂತ ಹೇಳಿದೆ. ನೋಡ್ತೀನಿ ಒಂದು 4 ಎಲೆ ಚೆನ್ನಾಗಿದ್ದು, ಬಲ್ತಿದ್ವೇನೋ ಒಂಚೂರು ಹುಳಿ ಒಂಚೂರು ಮುಂದೆ ಮಾಡಿದ್ರೆ ಬಾಯಿ ತುರ್ಕೆಲ್ಲ ಆಗಲ್ಲ. ಅದೌದು ದಾರಿ ಬದಿನೇ ಇರೋದಲ್ಲ, ಹಾಗಾಗಿ 3-4 ಜನ ಬಂದು ಕೇಳಿದ್ರು ನಂಗೊಂದು 2 ಮರ್ಗೆಸಿನೆಲ್ಲ ಕೊಡ್ರಿ ಅಂತ. ನಾ ಇಲ್ಲ ಮರ ನಾನೇ ಮಾಡಬೇಕು, ನಾನೇ ಮಾಡಲಾ ಅಂತ ಹೇಳಿ ಇಟ್ಕೊಂಡಿದ್ದು. ಹಾಗಾಗಿ ಇಷ್ಟು ದೊಡ್ಡ ಆಗಿವೆ, ಇಲ್ಲಾಂದರೆ ಇಷ್ಟೊತ್ತಿನೊಳಗೆ ಅರ್ಧ ಪಾಲು ಆಗಿ ಹೋತಿತ್ತು. ಮರ್ಗೆಸಿನೆಲ್ಲ ಸುಮ್ಮನೆ ಬಿಡಲ್ಲ. ಈ ಮರದಲ್ಲಿ ಹಳೆ ಮರ ಎಲ್ಲ ಕೊಳ್ತು ಕೆಳಗೆ ಬಿದ್ದಿರ್ತಾವಲ್ಲ, ಆ ಮರದಲ್ಲಿ ಮಾತ್ರ ಹುಟ್ಟವು. ಹಾಗಾಗಿ ಇವಕ್ಕೆ ಭಾರಿ ಬೇಡಿಕೆ. ವರ್ಷದಲ್ಲಿ ಒಂದೇ ಸರಿ ಬಿಡೋದ್ರಿಂದ ಇವಕ್ಕೆ ಮತ್ತೂ ಬೇಡಿಕೆ ಅನ್ನಿ. ಹಾಗೆ ಬರೋಸತ್ತಿಗೆ ಅಲ್ಲಿ ಹಣ್ಣು ಇತ್ತು ಕಾಡಲ್ಲಿ. ಇದು ಎಂಥ ಹಣ್ಣು ಅಂತ ಹೆಸರು ಮಾತ್ರ ಗೊತ್ತಿಲ್ಲ, ಆದರೆ ನಾವು ಶಾಲೆಗೆಲ್ಲ ಹೋಗ್ತಾ ಈ ಹಣ್ಣು ತಿಂತಿದ್ದು. ಭಾರಿ ಎಲ್ಲ ತಿನ್ನೋಕ್ಕಿಲ್ಲ, ಒಂದು ಹಣ್ಣು ತಿನ್ಬೋದಷ್ಟೇ. ಇದ್ರ ಒಳಗಡೆ ಒಳ್ಳೆ ಚೆನ್ನಾಗಿರ್ತದೆ. ನಮ್ಮ ಮಲೆನಾಡು ಸೈಡ್ ಬಲ್ಗೆ ಹಣ್ಣು ಅಂತ ಸಿಗ್ತದೆ, ಆ ಥರ ಇರ್ತದೆ. ಇದೊಂಥರ ಸಿಹಿಯ ಮತ್ತು ಹುಳಿ ಥರ ಇರ್ತದೆ ನೋಡಿ. ಸರಿ, ಇವತ್ತಿಗೆ ಇಷ್ಟ ಆಯ್ತಲ್ಲ, ಇನ್ನು ನಾಳೆ ಸಿಗ್ತೀನಿ. ನಾಳೆ ಪತ್ರೊಡೆ ಎಲ್ಲ ಮಾಡ್ಬೇಕಲ್ಲ, ಅದು ಹೆಂಗೆ ಅಂತ ತೋರಿಸ್ತೀನಿ ಆಯ್ತಾ.